ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಇದು ರಾಮೇಶ್ವರನ ಪಾರ್ಟ್ 2 ವಿಡಿಯೋ. ಆಲ್ರೆಡಿ ನಾನು ಟೆಂಪಲ್ ಮತ್ತೆ ಪಂಬನ್ ಬ್ರಿಡ್ಜ್ ನ ವಿಡಿಯೋನ ಹಾಕಿದ್ದೀನಿ, ಅದನ್ನ ಪ್ಲೀಸ್ ನೋಡ್ಕೊಂಡು ಬನ್ನಿ. ಸೊ ಇವಾಗ ರಾಮೇಶ್ವರಲ್ಲಿ ಮತ್ತೆ ಯಾವ್ಯಾವ ಪ್ಲೇಸ್ ಅನ್ನ ನಾವು ವಿಸಿಟ್ ಮಾಡಬಹುದು ಒನ್ ಡೇ ಅಲ್ಲಿ ಅಂತ ನೋಡ್ತಾ ಹೋಗಿ. ಇವಾಗ ನಾವು ನೋಡ್ತಾ ಇರುವಂತದ್ದು ಪಂಚಮುಖಿ ಹನುಮ. ಸಾಕಷ್ಟು ವಿಶೇಷವಾಗಿದೆ. ಇಲ್ಲಿ ನೀವು ಫ್ಲೋಟಿಂಗ್ ಸ್ಟೋನ್ ಅನ್ನ ಕೂಡ ನೋಡಬಹುದು. ರಾಮಾಯಣದಲ್ಲಿ ಬರುವಂತಹ ರಾಮ ಸೇತು ನಿರ್ಮಾಣ ಏನ್ ರಾಮೇಶ್ವರಂ ಆಗಿತ್ತು, ಆ ಫ್ಲೋಟಿಂಗ್ ಸ್ಟೋನ್ ನಿಮ್ಗೆ ಈ ಟೆಂಪಲ್ ಅಲ್ಲಿ ನೋಡಕ್ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿಯ ಫ್ಲೆಕ್ಸಿಂಗ್ ಎಲ್ಲ ಮಾಡಿಲ್ಲ. ನಿಮ್ ಟೆಂಪಲ್ ಇರೋದೇ ಗೊತ್ತಾಗಲ್ಲ. ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಆ ಟೆಂಪಲ್ ಗೆ ಹೋಗಿ. ಈ ಟೆಂಪಲ್ ಟೈಮಿಂಗ್ ಬಂದ್ಬಿಟ್ಟು 6 AM ಇಂದ 6 PM ವರೆಗೂ ಓಪನ್ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಇರುವಂತದ್ದು ಲಕ್ಷ್ಮಣ ತೀರ್ಥಂ ಅಂತ. ಇಲ್ಲಿ ಕಲ್ಯಾಣಿ ಕೂಡ ಇದೆ. ಏನು ಇಲ್ಲ, ಒಂದು ಶಿವಲಿಂಗದ ರೂಪದ ಪೂಜೆ ಇಲ್ಲಿ ನಡೆಯುತ್ತೆ. ಅಂಡ್ ಇವಾಗ ನೀವು ಪಂಚಮುಖಿ ಹನುಮಾನ್ ನೋಡಿದ್ರೆ ಅದ್ರ ಆಪೋಸಿಟ್ ರೋಡ್ ಅಲ್ಲಿ ಇದು ಲೊಕೇಟೆಡ್ ಆಗಿದೆ. ರಶ್ ಏನಿರಲ್ಲ. ಹಾಗೆ ನೀವು ಹೊರಗಡೆ ಬಂದ್ರೆ ಆಪೋಸಿಟ್ ರೋಡ್ ಅಲ್ಲಿ ನಿಮ್ಗೆ ಒಂದು ಶಿವನ ರೂಪದ ಒಂದು ಶಿಲೆ ಕಾಣ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಶ್ರೀ ಕೃಷ್ಣ ಪ್ರಣಾಮಿ ಮಂಗಲ ಮಂದಿರ ಅಂತ. ಇದು 6 AM ಇಂದ 8 PM ವರೆಗೂ ಓಪನ್ ಆಗಿರುತ್ತೆ. ಇಲ್ಲಿ ಎಂಟ್ರಿ ಚಾರ್ಜ್ 10 ರೂಪೀಸ್ ಇರುತ್ತೆ. ಸಮುದ್ರ ಮಂಥನ ಸ್ಟೋರಿಯನ್ನೆಲ್ಲ ಇಲ್ಲಿ ಮಾಡಿದ್ದಾರೆ. ಒಳ್ಳೆಯ ಆರ್ಕಿಟೆಕ್ಚರ್ ಅಂತ ಅಂದ್ರೆ ಒಂದ್ ಸ್ವಲ್ಪ ರಾಜಸ್ಥಾನಿ ಆರ್ಟ್ ವರ್ಕ್ ಮಾಡಿರುವಂತಹ ಒಂದು ಮಂದಿರ ಅಂತ ಅನ್ಕೊಳ್ಳಿ. ಇಲ್ಲಿ ಕೇವ್ ಕೂಡ ಇದೆ, ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಆರ್ಟ್ ವರ್ಕ್ ಅನ್ನ ಇರುವಂತಹ ಕೃಷ್ಣ ರಾಧೆಯರನ್ನ ನೀವು ನೋಡಿ ಕಣ್ ತುಂಬ್ಕೊಳ್ಳಿ. ಇವಾಗ ಅದೇ ಮಂದಿರದಲ್ಲಿ ಮಾಡಿರುವಂತಹ ಕೇವ್ ನಾವು ಹೋಗ್ತಾ ಇದ್ದೀವಿ. ಕೇವ್ ಅಲ್ಲಿ ನೀವು ಕೃಷ್ಣನ ಜೀವನ ಚರಿತ್ರೆ, ಕೃಷ್ಣನಿಗೆ ಸಂಬಂಧಪಟ್ಟಂತಹ ಸನ್ನಿವೇಶಗಳನ್ನ ಇಲ್ಲಿ ಶಿಲೆಯ ರೂಪದಲ್ಲಿ ಪ್ರಸ್ತುತಪಡಿಸಲಾಗಿದೆ. ಇಲ್ಲಿ ನೀವು ಮಹಾಭಾರತದ ಕೆಲವೊಂದಿಷ್ಟು ಪ್ರಸಂಗಗಳನ್ನ ಕೂಡ ಇಲ್ಲಿ ನೀವು ನೋಡಬಹುದು. ಸಾಕಷ್ಟು ಟೈಮ್ ಇದ್ರೆ ಮಾತ್ರ ಇದನ್ನ ಕವರ್ ಮಾಡಿ ಮುಂದೆ ಹೋಗಿ, ಇಲ್ಲಾಂದ್ರೆ ನೀವು ರಿಟರ್ನ್ ಬಂದು ಕೂಡ ಈ ಮಂದಿರವನ್ನ ಮತ್ತೆ ವಿಸಿಟ್ ಮಾಡಬಹುದು. ಯಾಕಂದ್ರೆ ಇದು 7 PM 8 PM ವರೆಗೂ ಇದು ಓಪನ್ ಆಗಿರುತ್ತೆ. ಮತ್ತೆ ನೀವು ಬಂದು ನೋಡ್ಕೋಬಹುದು. ಇವಾಗ ನಾವು ಹೊರಟಿದ್ವಿ ಮೇನ್ ಆಗಿ ನಾವು ಕಾಯ್ತಾ ಇರುವಂತಹ ಧನುಷ್ಕೋಡಿಗೆ. ಧನುಷ್ಕೋಡಿ ಎಂಟ್ರಿಗೆ 20 ರೂಪೀಸ್ ಚಾರ್ಜ್ ಅನ್ನ ಮಾಡ್ತೀವಿ ಯಾವುದೇ ವೆಹಿಕಲ್ ಅಲ್ಲಿ ಬಂದ್ರು ಕೂಡ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ನಾವು ಇವಾಗ ಹೊರಟಿದ್ವಿ ಎಲ್ಲಿ? ಧನುಷ್ಕೋಡಿ. ಜಾಲಿ ಹೋಗೋಣ. ಜಾಲಿ ಮರ ಅಂತ. ಸೊ ಬನ್ನಿ ಹೋಗೋಣ, ಧನುಷ್ಕೋಡಿಯನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ವ್ಲಾಗ್ ಅನ್ನು ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಧನುಷ್ಕೋಡಿ ಅಂದ್ರೆ ರಾಮ ಸೇತು. ರಾಮಾಯಣದಲ್ಲಿ ಹನುಮಂತನು ಸೀತೆಯನ್ನು ಕಾಪಾಡಕ್ಕೋಸ್ಕರ ಏನು ಮಾರ್ಗನ ಮಾಡ್ತಾನೆ ಶ್ರೀಲಂಕನ ತಲುಪಕ್ಕೆ, ರಾಮ ಸೇತು. ಅದೇ ಆ ಪಾಯಿಂಟ್ ಹತ್ರನೇ ನಾವಿವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಎಂಟ್ರಿ ನೀವು ಮಾಡಬೇಕು ಅಂತ ಅಂದ್ರೆ ಮಾರ್ನಿಂಗ್ 6 AM ಇಂದ 5 PM ವರೆಗೂ ಮಾತ್ರ ಅಲಾವನ್ನ ಮಾಡ್ತಾರೆ. ಅವಾಗಲೇ ನೀವು ನೋಡಿದಿರಾ, ನಾವು ಎಂಟ್ರಿ ಮಾಡ್ಬೇಕಾದ್ರೆ 20 ರೂಪೀಸ್ ಚಾರ್ಜಸ್ ಅನ್ನ ಪೇ ಮಾಡಿದೀವಿ. ಧನುಷ್ಕೋಡಿ ಅಂದ್ರೆ ರಾಮ ಸೇತುವನ್ನ ಒಂದು ಅಬ್ಯಾಂಡೆಂಡ್ ಟೌನ್ ಅಂತ ಕರೀತಾರೆ. ದ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಲ್ಯಾಂಡ್ ಬಿಫೋರ್ ಶ್ರೀಲಂಕಾ, ಸಪರೇಟೆಡ್ ಬೈ ಅ ನ್ಯಾರೋ ಸ್ಟ್ರಿಪ್ ಆಫ್ ಸಿ ಅಂತ ಹೇಳ್ತೀವಿ. ಧನುಷ್ಕೋಡಿಯಲ್ಲಿ ಇವಾಗ್ಲೂ ಕೂಡ ರಾಮ ಸೇತುವೆ ಕಾಣುತ್ತಾ ಅಂತಂದ್ರೆ ಇಲ್ಲ, ಡೆಫಿನೆಟ್ಲಿ ಇಲ್ಲ. ಆ ಫ್ಲೋಟಿಂಗ್ ಕಲ್ ಏನಿದೆ ಅದು ಕಾಣಲ್ಲ, ಆ ಸಮುದ್ರದ ಒಳಗಡೆ ಹೋಗ್ಬಿಟ್ಟಿದೆ. ಬಟ್ ನಿಮ್ಗೆ ಅಲ್ಲಿ ಒಂದು ಅಶೋಕ ಪಿಲ್ಲರ್ ಇದೆ, ಅದ್ರ ಮುಂದ್ಗಡೆ ಹೋಗಿ ಆ ಎಡ್ಜ್ ಅಲ್ಲಿ ಹೋಗಿ ನೀವು ಫೋಟೋದನ್ನ ತಗೋಬಹುದು. ಅದಕ್ಕೂ ಮೊದಲೇ ನೀವು ಸ್ಲೋ ಆಗಿ ಸ್ವಲ್ಪ ಡ್ರೈವ್ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಟುವರ್ಡ್ಸ್ ರಾಮೇಶ್ವರಂ ಟು ಧನುಷ್ಕೋಟಿ ತಲುಪೋ ಮೊದಲೇ ನಿಮ್ಗೆ ಏನಾಗತ್ತೆ, ರೈಟ್ ಸೈಡ್ ಅಲ್ಲಿ ಒಂದ್ ಈ ತರ ವೇ ಇದೆ. ಅಲ್ಲಿ ನಿಮ್ಗೆ ಈ 2 ಓಷನ್ ಏನ್ ಮೀಟ್ ಆಗತ್ತೆ ಧನುಷ್ಕೋಡಿಯಲ್ಲಿ, ನಿಮ್ಗೆ ಗೊತ್ತೇ ಇರಬಹುದು. ಇಂಡಿಯನ್ ಸಿ ಮತ್ತೆ ಬೇ ಆಫ್ ಬೆಂಗಾಲ್ ಏನ್ ಮೀಟ್ ಆಗತ್ತೆ, ಆ ಸಿ ಅನ್ನ ನೀವು ಇಲ್ಲಿ ಎಂಜಾಯ್ ಮಾಡಬಹುದು. ಸಾಕಷ್ಟು ಲೆಸ್ ಕ್ರೌಡೆಡ್ ಅಂತ ಹೇಳ್ತೀನಿ. ಯಾಕಂದ್ರೆ ಅಶೋಕ ಪಿಲ್ಲರ್ ಅಂದ್ರೆ ಮೇನ್ ಪಾಯಿಂಟ್ ಏನಿದೆ ಧನುಷ್ಕೋಡಿದು, ಅಲ್ಲಿ ಹೋಗೋ ಮೊದಲು ಇದು ಸಿಗತ್ತೆ. ಸೊ ಇಲ್ಲಿ ಸಾಕಷ್ಟು ಜನ ಬಂದು ಫೋಟೋಸ್ ಅನ್ನ ತಗೊಂತಾರೆ. ಒಂದು ಪೀಸ್ಫುಲ್ ಆದ ಟೈಮ್ ಅನ್ನ ನೀವು ಇಲ್ಲಿ ಸ್ಪೆಂಡ್ ಮಾಡಬಹುದು. ಇವಾಗ ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡೋಣ. ಧನುಷ್ಕೋಡಿಯ ಪಾಯಿಂಟ್ ಏನಿದೆ, ಲೈಟ್ ಹೌಸ್ ಮತ್ತೆ ನಮ್ಗೆ ಆ ಅಶೋಕ ಪಿಲ್ಲರ್ ಏನ್ ನೋಡಕ್ ಸಿಗುತ್ತೆ, ಅಲ್ಲಿ ಹೋಗಿ ಒಂದು ಫೋಟೋಸ್ ಅನ್ನ ಕ್ಲಿಕ್ ಮಾಡೋಣ. ಸಾಕಷ್ಟು ಕ್ರೌಡೆಡ್ ಆಗಿರುತ್ತೆ, ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ, ಬಟ್ ಪರವಾಗಿಲ್ಲ, ಟ್ರೈ ಮಾಡೋಣ ಪಾರ್ಕಿಂಗ್ ಮಾಡಕ್ಕೆ. ನಾವು ಧನುಷ್ಕೋಡಿ ತಲುಪ್ತಾ ಇದ್ದಾಗ ಮತ್ತೆ ನಮ್ಗೆ ಮಳೆ ವೆಲ್ಕಮ್ ಅನ್ನ ಮಾಡ್ತು. ವೆದರ್ ಸಾಕಷ್ಟು ಚೇಂಜ್ ಆಗತ್ತೆ ತಮಿಳ್ನಾಡಲ್ಲಂತೂ ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಬನ್ನಿ ಇವಾಗ ಆಲ್ಮೋಸ್ಟ್ ನೀವು ಇಲ್ಲಿ ಆನ್ ದ ವೇ ಹೋಗ್ತಾ ನೋಡಬಹುದು ಸಾಕಷ್ಟು ಫ್ರೆಶ್ ಸೀ ಫುಡ್ ಸ್ಟಾಲ್ ಗಳು ಹಾಗೆ ಲಿಮಿಟೆಡ್ ನಂಬರ್ಸ್ ಆಫ್
ಹೌಸ್ಗಳನ್ನ ಕೂಡ ನೋಡ್ಬೋದು. ಆಮೇಲೆ ಅಬ್ಯಾಂಡೆಂಡ್ ಒಂದು ಚರ್ಚ್ ಇದೆ, ಬ್ರೋಕನ್ ಚರ್ಚ್ ಡಿಸ್ಟ್ರಾಯ್ ಆಗಿರುವಂಥದ್ದು, ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಓಲ್ಡೆಸ್ಟ್ ಚರ್ಚ್ ಆ್ಯಂಡ್ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ ಕೂಡ ನಿಮ್ಗೆ ಕಾಣುತ್ತೆ ಆನ್ ದ ವೇನೆ ಹೋಗ್ತಾ. ಬನ್ನಿ, ಇವಾಗ ಫೈನಲಿ ನಾವಿದ್ದೀವಿ ಧನುಷ್ಕೋಡಿ ಪಾಯಿಂಟ್ ಎಡ್ಜಿಗೆ ನಾವು ತಲುಪ್ತಾ ಇದ್ದೀವಿ. 2 ಓಷನ್ ಮೀಟ್ ಆಗುವಂಥ ಪ್ಲೇಸನ್ನು ನೋಡೋಣ, ಎಂಜಾಯ್ ಮಾಡಿ ನೀವು ಕೂಡ ವ್ಯೂವರ್ನ. ನಾವಿವಾಗ ಧನುಷ್ಕೋಡಿಯಿಂದ ರಿಟರ್ನ್ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 3:30 4 o'clock ಇಂದ ನಾವು ಹೊರಗಡೆ ಬೀಳ್ತಾ ಇದೀವಿ. ಇನ್ನು ನಾವು ಊಟ ಮಾಡಿಲ್ಲ, ಯಾವುದೇ ರೀತಿಯ ಹಸು ನಮ್ಗೆ ಆಗಿರ್ಲಿಲ್ಲ. ಬಟ್ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಹಸು ಆಗ್ತಾ ಇದೆ. ಫೈನಲ್ ನಾವು ಸೀ ಫುಡ್ ಸ್ಟಾಲ್ ಹತ್ರ ನಿಲ್ಸಿದ್ದೀವಿ. ತುಂಬಾ ಕಾನ್ಫ್ಲಿಕ್ಟ್ ಇತ್ತು, ಡಿಸ್ಕಷನ್ ಆಯ್ತು, ತಿನ್ಬೇಕಾ ತಿನ್ಬಾರ್ದಾ ಅಂತ. ಬಟ್ ಕರಾವಳಿ ಪೀಪಲ್ಗೆ ಗೊತ್ತಿರುತ್ತೆ, ಮೀನು ಊಟ ಹೊಟ್ಟೆಗೆ ಬಿದ್ದರೆ ಸ್ವಲ್ಪ ಸಮಾಧಾನ. 4-5 days ಕಂಟ್ರೋಲ್ ಮಾಡ್ಬೋದು. ಅದ್ರ ನಂತರ ನಮಗೆ ಕ್ರೇವಿಂಗ್ ಅಂತೂ ಡೆಫಿನೆಟ್ಲಿ ಆಗತ್ತೆ. ಅದು ನೋಡಿದ ತಕ್ಷಣ ಅಂತೂ ಮತ್ತಾಗತ್ತೆ. ಹೇಗೂ ನಾವು ಬರೀ ಧಾರ್ಮಿಕ ಕ್ಷೇತ್ರನ ಸುತ್ತಾಡಕ್ಕೆ ಬಂದಿಲ್ಲ, ನಾವು ಟೂರಿಸ್ಟ್ ಥರ ಅಲ್ವಾ. ಸೊ ಇದನ್ನು ಕೂಡ ಸವಿಯೋಣ. ರಾಮೇಶ್ವರ ಫಿಶನ್ನು ಕೂಡ ಎಂಜಾಯ್ ಮಾಡೋಣ. ಅದು ಕೂಡ ಏನು ನಾವು ಡೈಲಿ ಮಾಡಲ್ಲ ಅಲ್ವಾ ಈ ಥರದ್ದು. ಸೊ ಲೆಟ್ಸ್ ಈಟ್ ಫಿಶ್, ಸೀ ಫುಡ್ಡನ್ನು ತಿನ್ನೋಣ. ಫಿಶ್ಶು, ಕ್ರ್ಯಾಬು, ವಾಟ್ ಎವರ್ ಅಲ್ಲಿರತ್ತೆ ಎಲ್ಲನೂ ಕೂಡ ತುಂಬ ಯಮ್ಮಿ ಆಗಿತ್ತು, ಫ್ರೆಶ್ ಆಗಿತ್ತು. ನಾವೇನು ಹೇಳ್ತೀವಿ ಅದನ್ನೇ ಅವ್ರು ಮಾಡಿಕೊಡ್ತಾರೆ. ಆ್ಯಂಡ್ ನಮ್ಮ ಕರಾವಳಿ, ಉತ್ತರ ಕನ್ನಡ ಕರಾವಳಿ ಥರ ಅವ್ರು ಕೋಕೋನಟನ್ನು ಯೂಸ್ ಮಾಡಲ್ಲ ಇಲ್ಲೆಲ್ಲೂ. ಸೊ ಒಂದು ಫಿಶ್ ಕರಿ ಕಂಪ್ಯಾರಿಟಿವ್ಲಿ ನಮ್ಮಷ್ಟೇನು ಚೆನ್ನಾಗಾಗಲ್ಲ, ಬಟ್ ಪರವಾಗಿಲ್ಲ. ಹೊಟ್ಟೆಗೆ ಒಂಥರ ನೆಮ್ಮದಿ ಅಂತೂ ಸಿಕ್ತು ಮೀನು ಊಟ ಮಾಡಿ. ಸೊ ಆ ಸುಖ ನಾನ್ ವೆಜ್ ಪ್ರಿಯರಿಗೆ, ಕರಾವಳಿ ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಂದು ಮೀನು ಹೊಟ್ಟೆ ಒಳಗೆ ಬಿದ್ದರೆ ಕರೆಕ್ಟಾಗಿ ಮೆಟಬಾಲಿಸಮ್ ಎಲ್ಲ ವರ್ಕ್ ಆಗುತ್ತೆ. ಬನ್ನಿ, ಇವಾಗ ಇನ್ನೊಂದ್ಸಲ ನಾವು ಅದೇ ಪಾಯಿಂಟಿಗೆ ಬಂದಿದ್ದೀವಿ. ಸ್ಟಾರ್ಟಿಂಗಲ್ಲಿ ನಾನು ನಿಮ್ಗೆ ಇದನ್ನು ತೋರಿಸಿದ್ದೆ. ಸೊ ಒಂದಿಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿ ಮತ್ತೆ ನಾವು ರಿಟರ್ನ್ ಹೋಗೋಣ ರಾಮೇಶ್ವರಂ ಕಡೆಗೆ. ರಾಮೇಶ್ವರಮಿಂದ ಮತ್ತೆ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಅಪ್ಡೇಟು ಈ ವ್ಲಾಗಲ್ಲಿ ಕೊನೆವರೆಗೂ ಇರುತ್ತೆ. ಸೊ ಇದ್ರ ನಂತರ ನಾವು ಹೋಗ್ತೀವಿ ಕನ್ಯಾಕುಮಾರಿಗೆ. ಅದಕ್ಕೆ ನಾವು ಮತ್ತೆ ಮಧುರೈನ ದಾಟಬೇಕು. ಅಂದರೆ ಮಧುರೈ ಒಳಗಡೆ ಹೋಗಲ್ಲ, ಸಿಟಿ ಬೈಪಾಸಿಂದನೇ ಹಾಗೆ ಹೋಗ್ಬಿಡ್ತೀವಿ. ಸೊ ಐ ಹೋಪ್ ನೀವು ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು. ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸನ್ನು ಕವರ್ ಮಾಡಬೇಕು. ಆ್ಯಂಡ್ ಡೆಫಿನೆಟ್ಲಿ ನೀವು 1 day 1 night 1 day ಅಂತ ಬಂದಿದ್ರೆ ಸಾಕಷ್ಟು ಪ್ಲೇಸ್ ನಿಮ್ಗೆ ಕವರ್ ಆಗಲ್ಲ. ಯಾಕಂದರೆ ಕೆಲವೊಂದಿಷ್ಟು ಪ್ಲೇಸ್ಗಳು ಇಲ್ಲಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ 4:30 5 o'clock ಕ್ಲೋಸ್ ಆಗಿಬಿಡತ್ತೆ. ಇನ್ನು ನಮ್ಮ ಬಕೆಟ್ ಲಿಸ್ಟಲ್ಲಿ ಅಬ್ದುಲ್ ಕಲಾಂ ಮೆಮೋರಿಯಲ್ ಕೂಡ ಇದೆ. ನೋಡೋಣ ಟೈಮ್ ಹೇಗಾಗತ್ತೆ, ಏನಾಗತ್ತೆ ಅಂತ. ಲೆಟ್ಸ್ ವೇಟ್ ಆ್ಯಂಡ್ ಸಿ. ನಾವೆಲ್ಲರೂ ಕೂಡ ಸಿ ಪ್ಲೇಸಿಂದನೇ ಬಂದಿದ್ದು, ಅಂದರೆ ಕರಾವಳಿಯಿಂದನೇ ಬಂದಿದ್ದು. ಅಷ್ಟೆಲ್ಲ ಬೀಚನ್ನು ನೋಡಿದ್ವಿ. ಬಟ್ ಇಲ್ಲಿ ರಾಮೇಶ್ವರಂ ಬಂದು ಈ 2 ಸಿ ಸಮ್ಮಿಲನ ಏನು ನೋಡ್ತೀವಿ, ಇದು ಒಂಥರ ವ್ಯೂ ಕಂಪ್ಲೀಟಾಗಿ ಎಂಡೇ ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಕಣ್ಣು ಹಾಯಿಸಿದಷ್ಟು ಹೊತ್ತಿಗೂ ನಿಮಗೆ ಸೀನೇ ಕಾಣ್ತಾ ಇರುತ್ತೆ. ಇಟ್ಸ್ ಅಮೇಝಿಂಗ್ ಫೀಲಿಂಗ್. ಎಲ್ಲ ಇಂಡಿಯನ್ಸ್ಗಳ ಬಕೆಟ್ ಲಿಸ್ಟಲ್ಲಿ ಡೆಫಿನೆಟ್ಲಿ ಡ್ರೀಮ್ ವಿಶ್ ಇದ್ದೇ ಇರುತ್ತೆ ರಾಮೇಶ್ವರಮನ್ನು ಹೋಗ್ಬೇಕು. ಅದರಲ್ಲಿ ಧನುಷ್ಕೋಡಿ ರಾಮ ಸೇತುವನ್ನು ವಿಸಿಟ್ ಮಾಡಬೇಕು ಅಂತ. ಸೊ ಫೈನಲಿ ಇದು ನಮ್ಗೆ ಫುಲ್ಫಿಲ್ ಆಯಿತು. ನೀವು ಯಾವಾಗ ಬರ್ತೀರಾ ಡೆಫಿನೆಟ್ಲಿ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ನೀವು ನೋಡ್ತಾ ಇರುವಂತದ್ದು ಸೈಂಟ್ ಆಂಥೋನಿ ಚರ್ಚ್, ಓಲ್ಡೆಸ್ಟ್ ಚರ್ಚ್ ಆಫ್ ಧನುಷ್ಕೋಡಿ. ಸೈಕ್ಲೋನ್ ಇಂದ ಸಾಕಷ್ಟು ಅದು ಹೋಗ್ಬಿಟ್ಟಿದೆ. ಇದೇ ಒಂದು ಸಾಕ್ಷಿ ನಿಮ್ಗೆ. ಇಲ್ಲೂ ಕೂಡ ಒಂದು ಟೌನ್ ಇತ್ತು ಮೊದಲೇ ಅಂತ. ಧನುಷ್ಕೋಡಿಯನ್ನ ಅಬಾಂಡೆಂಟ್ ಟೌನ್ ಅಂತ ಕರೆಯೋಕೆ ಇದೇ ರೀಸನ್. ಸೈಕ್ಲೋನ್ ಇಂದ ಸಾಕಷ್ಟು ಡಿಸ್ಟ್ರಾಯ್ ಆಗ್ತಾ ಇರುತ್ತೆ. ಇಲ್ಲೇ ಆಲ್ಮೋಸ್ಟ್ ಟೈಮ್ ಆಗ್ಬಿಟ್ಟಿದೆ. ನೋಡೋಣ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಅಂತ ಹೊರಡೋಣ ಇವಾಗ. ಧನುಷ್ಕೋಡಿಯಿಂದ ರಿಟರ್ನ್ ರಾಮೇಶ್ವರಂ ಹತ್ರ ಬಂದ್ರೆ ನಿಮ್ಗೆ ಎಂಟ್ರಿಯಲ್ಲಿ ಸಿಗತ್ತೆ ಇದು ಅಬ್ದುಲ್ ಕಲಾಂ ಮೆಮೋರಿಯಲ್ ಅಂತ. ಮಾರ್ನಿಂಗ್ 8 AM ಓಪನ್ ಆಗುತ್ತೆ, 8 9 ಓಪನ್ ಆಗುತ್ತೆ. ಈವ್ನಿಂಗ್ 5 PM ಇದು ಕ್ಲೋಸ್ ಆಗಿಬಿಡತ್ತೆ.
ಸೊ ನಾವು ಬರೋಷ್ಟೊತ್ತಿಗೆ 5:15 ಆಗಿಬಿಟ್ಟಿತ್ತು. ನಮಗೆ ಎಂಟ್ರಿ ಸಿಕ್ಕಲಿಲ್ಲ. ಹಿಂದ್ಗಡೆಯಿಂದ ನಾನು ಸ್ವಲ್ಪ ಕದ್ದು ತೋರಿಸುವಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಂತ ನಾನು ಕೂಡ ಗೂಗಲ್ ರಿವ್ಯೂಸಲ್ಲೆಲ್ಲ ನೋಡಿದ್ದೀನಿ. ನೀವೇನಾದರೂ ಈ ಕಡೆ ವಿಸಿಟ್ ಮಾಡ್ತಾರೆ ಡೆಫಿನೆಟ್ಲಿ ಇದನ್ನು ಮಿಸ್ ಮಾಡಬೇಡಿ. ನಮ್ಮ ಅಬ್ದುಲ್ ಕಲಾಂ ಅವರ ಮೆಮೊರಿಯಲ್ಲು ಚೆನ್ನಾಗಿರುತ್ತೆ ಅಂತ ನಂಬಿಕೆ. ಅವರ ಹೌಸು ಕೂಡ ಇದೆ, ಅದನ್ನು ಕೂಡ ವಿಸಿಟ್ ಮಾಡಿ. ಅದನ್ನು ಮ್ಯೂಸಿಯಂ ಆಗಿ ಕೂಡ ಕನ್ವರ್ಟ್ ಅನ್ನ ಮಾಡಿದ್ದಾರೆ. ಅವರ ಸಾಧನೆ, ಅವರ ಜೀವನ ಚರಿತ್ರೆ, ಅವರ ಶ್ರಮ ಎಲ್ಲಾನು ಕೂಡ ಅವರ ಪ್ರಾಜೆಕ್ಟ್ಗಳನ್ನೆಲ್ಲ ಅವರು ತೋರಿಸಿದ್ದಾರೆ. ಇವಾಗ ಬನ್ನಿ, ನಾವು ಇವಾಗ ಮಧುರೈ ಕಡೆಗೆ ಹೋಗ್ತಾ ಇದೀವಿ. ಅಂದ್ರೆ ಆನ್ ದ ಬ್ರಿಡ್ಜ್ ನ ಪಂಬನ್ ಬ್ರಿಡ್ಜ್, ಮಧುರೈಯಿಂದ ರಾಮೇಶ್ವರಂ ಬರ್ತಾ ಏನೇನು ನಾವು ನೋಡ್ಕೊ ಬಂದಿದ್ದೀವಿ ಇದನ್ನ ಮತ್ತೆ ನಾವು ಅದನ್ನ ರಿಟರ್ನ್ ನೋಡ್ತಾ ಹೋಗ್ತೀವಿ. ಇವಾಗ ನೀವು ನೋಡ್ತಾ ಇರುವಂತದ್ದು ಸನ್ಸೆಟ್ ಫ್ರಾಮ್ ಪಂಬನ್ ಬ್ರಿಡ್ಜ್, ರಾಮೇಶ್ವರಂ. ಎಂಜಾಯ್ ದ ವ್ಯೂ ಗಾಯ್ಸ್. ಸನ್ಸೆಟ್ ನೋಡ್ತಾ ಇದ್ರೆ ಒಂಥರ ಖುಷಿ ಅಂತ ಅನ್ಸತ್ತೆ. ಆ ವೈಬೇ ಬೇರೆ. ರಾಮೇಶ್ವರಿಗೆ ಬಾಯ್ ಬಾಯ್ ಹೇಳೋಣ. ಜೈ ಬಂ ಬೋಲೆ. ವಿಡಿಯೋ ಇನ್ನು ಮುಗ್ದಿಲ್ಲ ಗೈಸ್, ಕೊನೆವರೆಗೂ ವಿಡಿಯೋನ ನೋಡಿ. ನಾವಿವಾಗ ಹೊರಟಿದ್ದೀವಿ ಕನ್ಯಾಕುಮಾರಿ ಕಡೆಗೆ. ಕನ್ಯಾಕುಮಾರಿ ನೀವು ಮಧುರೈಯಿಂದ ಅಂದ್ರೆ ರಾಮೇಶ್ವರಂ ಇಂದಾನೆ ತಗೊಂಡು ಕೂಡ 300+ ಕಿಲೋಮೀಟರ್ ಆಗತ್ತೆ. ಅಂದ್ರೆ ಆಲ್ಮೋಸ್ಟ್ 5 ಅವರ್ ಜರ್ನಿ ಆಗತ್ತೆ. ಮಧುರೈ ಥ್ರೂನೇ ಹೋಗ್ಬೇಕಾಗತ್ತೆ. ವ್ಯೂ ಅನ್ನ ಎಂಜಾಯ್ ಮಾಡಿ. ರಾಮೇಶ್ವರಂ ಟ್ರಿಪ್ ಅಲ್ಲಿ ನಾವು ವಿಸಿಟ್ ಮಾಡದಿರುವಂತ ನಮ್ ಮಿಸ್ ಆಗಿರೋ 2 ಪ್ಲೇಸ್ ಅಂದ್ರೆ ಅಬ್ದುಲ್ ಕಲಾಂ ಅವರ ಹೌಸ್ ಅಂಡ್ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್. ಇದೆರಡು ಬಿಟ್ಟರೆ ನಾವು ಸಾಕಷ್ಟು ಏನೇನು ಕವರ್ ಮಾಡಬೇಕು ಅದನ್ನ ಮಾಡಿದ್ದೀವಿ. ಅದಕ್ಕೆ ನಾನು ರಾಮೇಶ್ವರನ ಪಾರ್ಟ್ 1 ವಿಡಿಯೋ ಅಲ್ಲೂ ಕೂಡ ಹೇಳಿದ್ದು, ರಾಮೇಶ್ವರಲ್ಲಿ ನೋಡಕ್ಕೆ ಸಾಕಷ್ಟು ಪ್ಲೇಸ್ ಇದೆ. ನಿಮಗೆ 2 ಡೇಸ್ ಆದ್ರೂ ಬೇಕು, ಅಟ್ಲೀಸ್ಟ್ 1.5 ಡೇ ಆದ್ರೂ ನೀವು ಡೆಡಿಕೇಟ್ ಮಾಡಬೇಕಾಗತ್ತೆ ರಾಮೇಶ್ವರಲ್ಲಿ ಇರುವಂತಹ ಪ್ಲೇಸ್ ಅನ್ನ ನೆಮ್ಮದಿಯಾಗಿ ನೋಡಕ್ಕೆ ಅಂಡ್ ಅದನ್ನ ಎಂಜಾಯ್ ಮಾಡಕ್ಕೆ. ಫುಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಟ್ರಾವೆಲ್ ಮಾಡ್ತಿರುವಂತ ನೈಟು ಚಂದ್ರಗಿ ತರ ಕಾಣ್ತಾ ಇದ್ರು. ಆರ ನೋಡಿ 2 ತರ ಇದೆ. ಸೊ ಬನ್ನಿ ಇವಾಗ ನಾವು ಹೋಗೋಣ ಕನ್ಯಾಕುಮಾರಿಯನ್ನು ತಲುಪೋಣ. ಮುಂದೆ ನಾನು ಸಿಗ್ತೀನಿ ಕನ್ಯಾಕುಮಾರಿಯಲ್ಲಿ. ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ, ಇನ್ಫಾರ್ಮೇಟಿವ್ ಅಂತ ಅನಿಸ್ತಾ ಇದ್ರೆ, ನಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಅಂತ ಅನಿಸ್ತಾ ಇದ್ರೆ ತಪ್ಪದೆ ಲೈಕ್, ಕಮೆಂಟ್, ಶೇರ್ ಅನ್ನ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಕನ್ಯಾಕುಮಾರಿಯಲ್ಲಿ ಕನ್ಯಾಕುಮಾರಿಯ ಪ್ಲೇಸ್ ಅನ್ನ, ಟೆಂಪಲ್ ಅನ್ನ ಎಕ್ಸ್ಪ್ಲೋರ್ ಮಾಡುವಂತಹ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ and thank you for showing love to my old other 2 videos.